ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದೆದಿರಿಟ್ಟು ಬಾಹ್ಯಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ವಿಸ್ತಾರ ಓಂಕಾರದ ಎಲ್ಲ ವೀಕ್ಷಕರಿಗೆ ಪರಮಪೂಜ್ಯ ಸಿದ್ಧಲಿಂಗ ದೇವರ ಶರಣು ಶರಣಾರ್ಥಿಗಳು. ಜಗತ್ತಿನಲ್ಲಿ ಎಲ್ಲರಿಗೂ ಮುಖ್ಯವಾಗಿ ಬೇಕಾಗಿರುವುದು ನೆಮ್ಮದಿ. ಆದರೆ ಆಧುನಿಕ ಜಗತ್ತಿನಲ್ಲಿ ಎಲ್ಲರೂ ಕೂಡ ಹಣವನ್ನು ಬೆನ್ನು ಹತ್ತಿ ಹೋಗ್ತಾ ಇದ್ದಾರೆ. ನೆಮ್ಮದಿಯನ್ನು ಅರಿಸಿ ಹೋಗುವವರಲ್ಲಿ ಬಹಳಷ್ಟು ಜನ ವಿರಳ. ಆದರೆ ಹಣವನ್ನು ಬೆನ್ನು ಹತ್ತಿ ಹೋಗುವುದರಲ್ಲಿ ಎಲ್ಲರೂ ಕೂಡ ಪರ್ಸೆಂಟೇಜ್ ಜಾಸ್ತಿನೇ ಆಗಿದೆ. ಧನಮೂಲಂ ಇದಂ ಜಗತ್ತೆನ್ನುವಂಥ ಒಂದು ಉಕ್ತಿ ಇದೆ. ಧನ ಅಂದರೆ ಹಣ ಬಹಳಷ್ಟು ಜನರಿಗೆ ಈ ಜಗತ್ತಿನೊಳಗೆ ಮುಖ್ಯವಾಗ್ತಾ ಇದೆ. ಆದರೆ ಜನರು ಆ ಹಣವನ್ನು ಬೆನ್ನು ಹತ್ತಿ ಹೋಗ್ತಾ ಇದ್ದಾರೆ ಹೊರತು ನೆಮ್ಮದಿಯನ್ನು ಬೆನ್ನು ಹತ್ತಿ ಹೋಗ್ತಾ ಇಲ್ಲ. ಆದರ್ಶಗಳನ್ನು ದೂರ ತಳ್ತಾ ಇದ್ದಾರೆ. ಕಾರಣ ಇದಕ್ಕೆ ಏನು ಅಂತಂದರೆ, ಎಲ್ಲರಿಗೂ ನಾನು ಗಳಿಸಬೇಕು ಎನ್ನುವಂಥ ಒಂದು ಮಹದಾಸೆ. ದ್ರವ್ಯ ಗಳಿಸಿದಿ ತಮ್ಮ ಬಂಡಿಗೆ ಬಂಡಿ, ಕಡ್ಕೋಳ ಮಡಿವಾಳಪ್ಪನವರು ಬರೀತಾರೆ. ದ್ರವ್ಯ ಗಳಿಸಿದಿ ತಮ್ಮ ಬಂಡಿಗೆ ಬಂಡಿ, ಒಂದು ದಿನ ಉಣ್ಣಲಿಲ್ಲ ನೀ ಮೆಣಸಿನ ಹಿಂಡಿ, ಸಾಯಿ ತನಕ ಬರೀ ಸಪ್ಪಾನಂಬಲಿ ಉಂಡಿ, ಸತ್ತ ಮೇಲೆ ಹೇರ್ತಾರೆ ತಮ್ಮ ನಿನ್ನ ತಲೆ ಮೇಲೆ ಹೆಂಡಿ ಅಂತ ಕಡ್ಕೋಳ ಮಡಿವಾಳಪ್ಪನವರು ಬರೀತಾರೆ. ಎಷ್ಟೆಲ್ಲ ಗಳಿಸಿದರೆ ತಗೊಂಡು ಏನು ಮಾಡೋದು, ಜೀವನಕ್ಕೆ ಒಂದಿಷ್ಟು ನೆಮ್ಮದಿ ಅನ್ನೋದು ಬಹಳಷ್ಟು ಮುಖ್ಯವಾಗ್ತದೆ ಎನ್ನುವಂಥ ಮಾತನ್ನು ಕಡ್ಕೋಳ ಮಡಿವಾಳಪ್ಪನವ್ರು ಬರ್ಕೊಂಡು ಹೋಗ್ತಾರೆ. ಈಗಿನ ಆಧುನಿಕ ಕವಿಗಳು ಕೂಡ ಬರೀತಾರೆ, ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಮಾನವ, ದಂಡ ಕೊಟ್ಟಷ್ಟು ದಾನ ಮಾಡಲಿಲ್ಲ ಮಾನವ, ಉಂಡು ನಲಿದಷ್ಟು ಸ್ವತಃ ದುಡಿಯಲಿಲ್ಲ ಮಾನವ, ಭಗವಂತ ನಿನ್ನ ಕೃಪೆ ಬೇಡಿದಷ್ಟು ನಿನ್ನ ಪೂಜಿಸಲಿಲ್ಲ ಮಾನವ ಅನ್ನುವಂಥ ಮಾತನ್ನು ಆಧುನಿಕ ಕವಿಗಳು ಕೂಡ ಬರ್ಕೊಂಡು ಹೋಗ್ತಾರೆ. ಜೀವನದಲ್ಲಿ ನೆಮ್ಮದಿ ಬಹಳಷ್ಟು ಮುಖ್ಯವಾಗ್ತದೆ. ಸಾಕಷ್ಟು ಜನ ಶ್ರೀಮಂತರು ಈ ನಾಡಿನಲ್ಲಿದ್ದಾರೆ. ಎಲ್ಲವನ್ನು ಗಳಿಸಿರ್ತಾರೆ, ಕಾರು ಬಂಗ್ಲೆ ಎಲ್ಲವನ್ನು ಗಳಿಸಿರ್ತಾರೆ. ಆದರೆ ಕೊನೆಗೆ ದೇವಸ್ಥಾನ ಮಠಗಳಲ್ಲಿ ಹೋಗಿ ಕೇಳೋದು, ಭಗವಂತ ನನಗೊಂದಿಷ್ಟು ನೆಮ್ಮದಿಯನ್ನು ಕೊಡು, ಜೀವನದಲ್ಲಿ ನನಗೊಂದಿಷ್ಟು ನೆಮ್ಮದಿಯನ್ನು ಕೊಡು, ಸುಖ ಕೊಡು, ಶಾಂತಿಯನ್ನು ಕೊಡು ಅಂತ ಕೇಳಿದರೆ ಹೊರತು ಯಾರೂ ಕೂಡ ಇದರ ಬೆನ್ನು ಹತ್ತಿ ಹೋಗಲಿಲ್ಲ. ಈ ಜಗತ್ತಿನೊಳಗೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ನೆಮ್ಮದಿ. ಅದಕ್ಕೆ ನಾವು ಒಂದಿಷ್ಟು ನೆಮ್ಮದಿಯನ್ನು ಹುಡುಕಬೇಕು. ಹೊಟ್ಟೆಯನ್ನು ಹೊರಲಿಕ್ಕೆ ಮಾತ್ರ ನಮಗೆ ರೊಕ್ಕ ಬೇಕೆ ಹೊರತು ಜೀವನವನ್ನು ಹೊರಲಿಕ್ಕಲ್ಲ. ಭಾಳಷ್ಟು ಜನ ಜೀವನದೊಳಗೆ ಮುಖ್ಯ ಯಾವುದು ಅಂತಂದ್ರೆ ಹಣ ಅಂತ ತಿಳ್ಕೊಂಡಿದ್ದಾರೆ. ಶರಣರು ಮಹಾತ್ಮರು ಒಂದು ಕಡೆ ಹೇಳ್ತಾರೆ, ಡಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನವು ಸಾವು ತಪ್ಪದಯ್ಯ ಮನುಜ, ಹುಟ್ಟುತ್ತೇನು ತರಲಿಲ್ಲ ಹೋಗುತ್ತೇನು ಒಯ್ಯಲಿಲ್ಲ, ಸುಟ್ಟ ಸುಣ್ಣದರಳಿನಂತೆ ಆಯಿತೀ ದೇಹ, ಹೊಟ್ಟೆ ಬಹಳ ಕೆಟ್ಟುದೆಂದು ಎಷ್ಟು ಕಷ್ಟಪಟ್ಟ ಪ್ರಾಣ, ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವೋ ಮನುಜ ಅನ್ನುವಂಥ ಮಾತನ್ನು ಅನುಭವಿಗಳು ಬರ್ಕೊಂಡು ಹೋಗ್ತಾರೆ. ಜೀವನದೊಳಗೆ ನೆಮ್ಮದಿ ಬಹಳಷ್ಟು ಮುಖ್ಯನೋ ತಮ್ಮ, ಒಂದಿಷ್ಟು ನೆಮ್ಮದಿಯನ್ನು ಗಳಿಸು. ಹಣವನ್ನು ಗಳಿಸುವುದು ಇದ್ದೇ ಇದೆ, ಆದರೆ ನೆಮ್ಮದಿಯನ್ನು ಗಳಿಸುವುದು ಬಹಳಷ್ಟು ಮುಖ್ಯವಾಗ್ತದೆ ಎನ್ನುವಂಥ ಮಾತನ್ನು ಅನುಭವಿಗಳು, ಮಹಾತ್ಮರು, ಶರಣರು ಬರ್ಕೊಂಡು ಹೋಗಿರುವುದನ್ನು ನಾವು ಕಾಣ್ತೇವೆ. ಈ ನಾಡಿನಲ್ಲಿ ಶಿವಯೋಗವನ್ನು ಸಾಧಿಸಿದ ಅತನಿಯ ಮುರುಗೇಂದ್ರ ಶಿವಯೋಗಿಗಳಿದ್ದರು. ಯಾರೋ ಬಂದರು ಭಕ್ತರು ಬಂದರು ಶಿವಯೋಗಿಗಳ ಹತ್ತಿರ, ಬುದ್ಧಿ ನಿಮಗೆ ನಾವು ಬೆಳ್ಳಿಯ ನಾಣ್ಯಗಳನ್ನು ತಂದೇವಿ ತಗೊಳ್ರಿ ಅಂತ ತಿಳ್ಕೊಂಡು ಅವ್ರ ಪಾದಕ್ಕಿಟ್ಟಾಗ ಅತನಿಯ ಮುರುಗೇಂದ್ರ ಶಿವಯೋಗಿಗಳ ಹಣಕ್ಕೆ ಬೆಳ್ಳಿಯ ನಾಣ್ಯಕ್ಕಂತಾರ, ಇದು ಚೇಳದ ಬಾ, ಇದನ್ನು ದೂರ ಸರಿಸು ಅಂದರು. ಹಣಕ್ಕೆ ಬಂಗಾರಕ್ಕೆ ಅವರು ಏನಂದರು ಅಂದ್ರೆ ಚೇಳಂತ ಕರೆದ್ರು. ಅವರು ಶಿವಯೋಗವನ್ನು ಸಾಧಿಸಿದರು, ಮಹಾತ್ಮರಾದರು. ಈ ನಾಡಿನಲ್ಲಿ ಅಂತರಂಗದ ಸಾಧನೆಯನ್ನು ಮಾಡಿದರು. ಶಿವಯೋಗದ ಸಾಧನೆಯನ್ನು ಮಾಡಿರುವಂಥ ಅತನಿಯ ಮುರುಗೇಂದ್ರ ಶಿವಯೋಗಿಗಳು ಈ ನಾಡಿನಲ್ಲಿ ಎಷ್ಟು ದೊಡ್ಡವರು. ಒಂದಿಷ್ಟು ವಿಚಾರ ಮಾಡೋಣ. ನಾಡಿನಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ನೆಮ್ಮದಿನೇ ಹೊರತು ಇನ್ನೊಂದಲ್ಲ. ಯಾರೋ ಹೋಗಿ ರೊಕ್ಕಕ್ಕೆ ಕೇಳಿದರು, ಯು ಆರ್ ದ ಜಸ್ಟ್ ಪೀಸ್ ಆಫ್ ಪೇಪರ್ ಅಂತ ಅದಕ್ಕೆ ಪ್ರಶ್ನೆ ಮಾಡಿದರು. ಒಬ್ಬ ವ್ಯಕ್ತಿ ಹೋಗಿ ರೊಕ್ಕಕ್ಕೆ ಹೇಳ್ತಾನೆ, ಯು ಆರ್ ದ ಜಸ್ಟ್ ಪೀಸ್ ಆಫ್ ಪೇಪರ್ ಅಂದಾಗ ರೊಕ್ಕ ಹೇಳ್ತು, ಎಸ್ ಐ ಆಮ್ ದ ಜಸ್ಟ್ ಪೀಸ್ ಆಫ್ ಪೇಪರ್ ಬಟ್ ಐ ರೂಲ್ ದ ಹೋಲ್ ವರ್ಲ್ಡ್ ಅನ್ನುವಂಥ ಮಾತನ್ನು ಒಂದು ನಾಣ್ಯ ಹೇಳ್ತದೆ, ಒಂದು ದುಡ್ಡು ಹೇಳ್ತದೆ, ಒಂದು ರೊಕ್ಕ ಹೇಳ್ತದೆ. ಅಂದರೆ ನಾವು ವಿಚಾರ ಮಾಡಬೇಕು. ನಾನು ಹಾಳೆಯಾಗಿರಬಹುದು, ಆದರೆ ಇಡೀ ಜಗತ್ತನ್ನೇ ನಾನು ಆಳ್ತೀನಿ ಎನ್ನುವಂಥ ಮಾತನ್ನು
ಒಂದು ರೊಕ್ಕ ಹೇಳ್ತದಂದ್ರೆ ಆ ರೊಕ್ಕವನ್ನು ಬೆನ್ನು ಹತ್ತಿ ಹೋಗುವಂಥ ಜನರು ಈ ನಾಡಿನಲ್ಲಿ ಹೆಚ್ಚಾದರೂ ಧ್ಯಾನ, ಪೂಜೆ, ಪ್ರಾರ್ಥನೆ, ಆಚಾರ, ವಿಚಾರ, ಸಂಸ್ಕಾರ, ಪರಂಪರೆ, ನನ್ನ ಭಾರತ, ನನ್ನ ಪರಂಪರೆ, ನನ್ನ ಮಣ್ಣು, ನನ್ನ ನೆಲ, ನನ್ನ ಭಾಷೆ ಇದೆಲ್ಲವನ್ನು ಮರೆತು ಕುಂತಾರ. ಇವತ್ತು IT-BT ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ನೌಕರಿಯಲ್ಲಿರುವಂಥ ಜನ, ಹೆಂಡತಿ ಆಗಿರಲಿ, ಗಂಡ ಆಗಿರಲಿ, ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಓಡಲಿಕ್ಕೆ ಪ್ರಾರಂಭ. ಅವರ ಜೀವನ ಅರ್ಧ ಟ್ರಾಫಿಕ್ನಲ್ಲಿ ಹೋಯಿತು, ಅರ್ಧ ಜೀವನ ಇನ್ನೊಂದರಲ್ಲಿ ಹೋಯಿತು, ಅರ್ಧ ಆಫೀಸ್ನಲ್ಲಿ ಹೋಯಿತು, ಮನೆಗೆ ಬರ್ತಾರ, ನೆಮ್ಮದಿ ಇಲ್ಲ. ಹಣ ಗಳಿಸೋದ್ರೊಳಗೆ ಜನ ಮುಖ್ಯವಾಗಿ ನಿಂತಾರ. ಇವತ್ತಿನ ದೊಡ್ಡ ದೊಡ್ಡ ಕಚೇರಿಗಳಲ್ಲಿ ಹೋಗಲಿ ಹಣ ಮುಖ್ಯ ಆಯಿತು. ಇವತ್ತು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಹೋಗಲಿ ಇಂಥ ಪೂಜೆಗೆ ಇಂಥ ರೇಟು ಅಂತ ತಿಳ್ಕೊಂಡು ಅಲ್ಲಿ ಕೂಡ ಹಣ ಮುಖ್ಯ ಆಯಿತು. ದೊಡ್ಡ ದೊಡ್ಡ ವಿಧಾನಸೌಧಗಳಲ್ಲಿ ಹೋಗಲಿ ಅದು ಕೂಡ ಅಲ್ಲಿಯೂ ಕೂಡ ರೊಕ್ಕ. ಎಲ್ಲಿ ಹೋದರೂ ರೊಕ್ಕದ ಆಟ, ಕಾಂಚಾನದ ಆಟ ಇಡೀ ಜನರ ನೆಮ್ಮದಿ, ಜಗತ್ತಿನ ನೆಮ್ಮದಿಯನ್ನು ಹಾಳು ಮಾಡ್ತಿದೆ. ಆ ಹಣ ಮುಖ್ಯನೋ, ಜೀವನದೊಳಗೆ ನಮಗೆ ನೆಮ್ಮದಿ ಮುಖ್ಯನೋ? ಒಂದಿಷ್ಟು ವಿಚಾರ ಮಾಡೋಣ. ಮಹಾತ್ಮರ ಜೀವನ ರೊಕ್ಕ ಇರಲಿಲ್ಲ. ಬಸವಣ್ಣನವರ ಮಲಗಿದಂಥ ಸಂದರ್ಭದಲ್ಲಿ, ಧರ್ಮಪತ್ನಿಯೊಂದಿಗೆ ಮಲಗಿದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಕಳ್ಳ ಬಂದವ ಅವರ ಬೆಂಡೋಲಿಯನ್ನು, ಹೆಂಡತಿ ಹಾಕಿರುವಂಥ ಬೆಂಡೋಲಿಯನ್ನು ಕಿತ್ತು ತೆಗೆದುಕೊಂಡು ಹೋಗುವಾಗ ಯಾರೋ ಬಂದಾರ ಅಂತಂದಾಗ ಬಸವಣ್ಣನವ್ರು ಎಂಥ ಆದರ್ಶದ ಮಾತನ್ನು ಹೇಳಿದರು. ಇಡೀ ಜಗತ್ತಿಗೆ ಒಂದು ಧರ್ಮದ ಸಂದೇಶ, ಇಡೀ ಜಗತ್ತಿಗೆ ಒಂದು ಮಾದರಿ ಸಂದೇಶವನ್ನು ಕೊಟ್ಟಿರುವಂಥ ಬಸವಣ್ಣವರಂತಾರ, ಬಿಚ್ಚಿ ಕೊಡಲೆ ಬೆಂಡೋಲಗಿತ್ತಿ ಕಳ್ಳನ ಮನೆಗೆ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಅನ್ನುವಂಥ ಭಾವವನ್ನು ಬಸವಣ್ಣನವರು ವ್ಯಕ್ತಪಡಿಸ್ತಾರೆ. ಅಂದರೆ ಜೀವನದೊಳಗೆ ನೆಮ್ಮದಿ ಬಹಳಷ್ಟು ಮುಖ್ಯ. ಆ ನೆಮ್ಮದಿಯನ್ನು ನಾವೆಲ್ಲರೂ ಗಳಿಸೋಣ. ಹಣ ಗಳಿಸೋದಲ್ಲ, ಗುಣ ಗಳಿಸೋಣ, ಆದರ್ಶಗಳನ್ನು ಗಳಿಸೋಣ. ಈ ನಾಡಿನಲ್ಲಿ ಹಣ ಮುಖ್ಯ ಅಲ್ಲ, ಗುಣ ಮುಖ್ಯ ಎನ್ನುವಂಥ ಸಂದೇಶವನ್ನು ಸಾರೋಣ ಎನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.